ಇವತ್ತು ಮಧ್ಯರಾತ್ರಿಯಿಂದನೇ ಬಸ್ ಟಿಕೆಟ್ ದರ ಏರಿಕೆ ಆಗ್ತಾ ಇದೆ. ನಾಳೆಯಿಂದ ಸರ್ಕಾರಿ ಬಸ್ ಹತ್ತುವ ಮುನ್ನ ಎಚ್ಚರ. ಇವತ್ತು ಮಧ್ಯರಾತ್ರಿಯಿಂದಾನೆ ಅಂದ್ರೆ ರಾತ್ರಿ 12 ಗಂಟೆಯಿಂದಾನೆ ಟಿಕೆಟ್ ದರ 15% ಏರಿಕೆ ಆಗ್ತಾ ಇದೆ. ಪರಿಷ್ಕೃತ ದರ ಇವತ್ತು ರಾತ್ರಿ 12 ಗಂಟೆಯಿಂದಾನೆ ಜಾರಿಗೆ ಬರ್ತಾ ಇದೆ. ಬಸ್ನಲ್ಲಿ ಪ್ರಯಾಣಿಸುವ ಗಂಡಸರ ಜೇಬಿಗೆ ರಾತ್ರಿ 12 ಗಂಟೆಯಿಂದ ಕತ್ರಿ ಫೇಕ್ಸ್. ಎಸಿ ಬಸ್ನಲ್ಲಿ ಓಡಾಡುವವರಿಗೆ ಡಬಲ್ ಶಾಕ್. ಎಸಿ ಬಸ್ಗಳಿಗೆ ಜಿಎಸ್ಟಿ ಕೂಡ ಅಪ್ಲೈ ಆಗುತ್ತೆ. ನಾರ್ಮಲ್ ಬಸ್ಗಳಲ್ಲಿ ಜಿಎಸ್ಟಿ ಅಪ್ಲೈ ಆಗೋದಿಲ್ಲ. ರಾತ್ರಿ 12 ಗಂಟೆಯಿಂದ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿಂದ ಮಂಗಳೂರಿಗೆ, ಬೆಂಗಳೂರಿಂದ ಹುಬ್ಬಳ್ಳಿಗೆ, ಬೆಂಗಳೂರಿಂದ ಶಿವಮೊಗ್ಗಗೆ, ಬೆಂಗಳೂರಿಂದ ಬಾಗಲಕೋಟೆಗೆ ಮೊದಲೆಷ್ಟಿತ್ತು, ಈಗ ಪರಿಷ್ಕೃತ ದರ ಅಂದ್ರೆ ಇವತ್ತು ರಾತ್ರಿ 12 ಗಂಟೆಯಿಂದ ಎಷ್ಟೆಷ್ಟು ದರ ಆಗುತ್ತೆ ಅಂತ. ಸೊ ನಾವು ಒಂದ್ಸರಿ ಈಗ ರೀಕಾಲ್ ಮಾಡ್ಕೊಳ್ಳೋಣ. ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗ್ಬೇಕು ಅಂತಂದ್ರೆ ಪರಿಷ್ಕೃತ ದರ ಅಂದ್ರೆ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ಜಾರಿಗೆ ಬರುವಂತಹ ದರ ಎಷ್ಟೆಷ್ಟಿದೆ ಅಂತ. ಸದ್ಯಕ್ಕೆ 501 ರೂಪಾಯಿ ಇದೆ. ಹೊಸ ದರ ಅಂದ್ರೆ ಇವತ್ತು ಮಧ್ಯರಾತ್ರಿ 12 ಗಂಟೆಯ ನಂತರ ಜಾರಿಯಾಗುವಂತಹ ಪರಿಷ್ಕೃತ ದರ ಬರೋಬ್ಬರಿ 576 ರೂಪಾಯಿ. ಇನ್ನು ಬೆಂಗಳೂರಿನಿಂದ ಬೆಳಗಾವಿಗೆ ಸದ್ಯದ ದರ ಇರುವಂತದ್ದು ಬರೋಬ್ಬರಿ 631 ರೂಪಾಯಿ. ಹೊಸ ದರ ಮಧ್ಯರಾತ್ರಿ 12 ಗಂಟೆಯಿಂದ ಜಾರಿಗೆ ಬರುವಂತಹ ಪರಿಷ್ಕೃತ ದರ ಬರೋಬ್ಬರಿ 725 ರೂಪಾಯಿ. ವ್ಯತ್ಯಾಸ 75 ರೂಪಾಯಿಯಿಂದ 100 ರೂಪಾಯಿವರೆಗೂ. ಬೆಂಗಳೂರು ಟು ಕಲಬುರಗಿ ಎಷ್ಟಿತ್ತು, ಸದ್ಯದ ದರ 706 ರೂಪಾಯಿ ಇದೆ. 12 ಗಂಟೆಗಿಂತ ಮುಂಚೆ ಇದು. 12 ಗಂಟೆಯ ನಂತರ ಅಂದ್ರೆ ಹೊಸ ದರ ಜಾರಿಗೆ ಬರ್ತಾ ಇರುವಂತದ್ದು 811 ರೂಪಾಯಿ ಹೊಸ ದರ. ಇನ್ನು ಬೆಂಗಳೂರು ಟು ಮೈಸೂರು ಸದ್ಯದ ದರ 186 ರೂಪಾಯಿ ಇದೆ. ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು ಅಂದ್ರೆ. ಆದರೆ ಹೊಸ ದರ 12 ಗಂಟೆಯ ನಂತರ ಜಾರಿಯಾಗುವಂತಹ ಪರಿಷ್ಕೃತ ದರ 213 ರೂಪಾಯಿ. ಬೆಂಗಳೂರು ಟು ಚಿಕ್ಕಮಗಳೂರು ಸದ್ಯದ ದರ 285, ಹೊಸ ದರ 328 ರೂಪಾಯಿ. ಬೆಂಗಳೂರು ಟು ಮಂಗಳೂರು ಸದ್ಯ ಇರುವಂತಹ ದರ 424, ಪರಿಷ್ಕೃತ ದರ 477 ರೂಪಾಯಿ. ಇನ್ನು ಬೆಂಗಳೂರಿಂದ ರಾಯಚೂರು ಸದ್ಯದ ದರ 556 ರೂಪಾಯಿ, ಹೊಸ ದರ 629 ರೂಪಾಯಿ ಅಥವಾ 39 ರೂಪಾಯಿ. ಸೊ ಈ ರೀತಿ ಇದೆ. ಬೆಂಗಳೂರಿಂದ ಬಳ್ಳಾರಿ ಕೂಡ ನೋಡೋಣ. ಸದ್ಯದ ದರ 376 ರೂಪಾಯಿ, ಹೊಸ ದರ 432 ರೂಪಾಯಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೆಜೆಸ್ಟಿಕ್ ಇಂದ ವೀರೇಶ್, ಹಾಗೇನೆ ಸ್ಯಾಟಲೈಟ್ ಇಂದ ಅರವಿಂದ್. ವೀರೇಶ್, ಅರವಿಂದ, ಗಮನಿಸ್ತಾ ಇದ್ದೀವಿ ಯಾವ ರೀತಿ ಬಸ್ ದರ ಏರಿಕೆ ಆಗಿದೆ. 12 ಗಂಟೆಯಿಂದ ಜಾರಿಗೆ ಬರ್ತಾ ಇರುವಂತದ್ದು. ಮೊದಲು ಮೆಜೆಸ್ಟಿಕ್ ಇಂದ ವೀರೇಶ್ ಅವ್ರನ್ನೇ ನಾನು ಮಾತಾಡ್ತೀನಿ. ವೀರೇಶ್, ಜನ ಏನ್ ಹೇಳ್ತಾ ಇದ್ದಾರೆ? 12 ಗಂಟೆಯಿಂದ ಹೊಸ ದರ ರೇಟ್ ಜಾಸ್ತಿ ಆಗ್ತಾ ಇದೆ ಟಿಕೆಟ್ ಇಂದು, ಏನ್ ಹೇಳ್ತಾರೆ ಜನ? ಶ್ರೀಪಾದ್ ಪಾಟೀಲ್, ಒಂದ್ ಕಡೆ ಈ ಜನ ಹೇಳ್ತಿದಾರೆ ಅಂದ್ರೆ ಜೇಬಿಗೆ ಕತ್ತರಿ ಆಗ್ತಿದೆ ಸರ್ಕಾರ ಅಂತ ಒಂದ್ ಕಡೆ ಗ್ಯಾರಂಟಿ ಅಂತ ಹೇಳ್ತಿದೆ, ಮತ್ತೊಂದ್ ಕಡೆ ನಮ್ಮಲ್ಲಿ ಸಹ ಏನು ಕಸಿದುಕೊಳ್ತಿದೆ ಅಂತ ಒಂದ್ ಕಡೆ ಜನ ಆಕ್ರೋಶ ಹೊರಾಗ್ತಿದ್ದಾರೆ. ನಾವು ಪ್ರೆಸೆಂಟ್ ಈಗ ಮೆಜೆಸ್ಟಿಕ್ ಭಾಗದಲ್ಲಿ ಇದೆ, ನೋಡ್ತಿರ್ಬೋದು ಸಾಕಷ್ಟು ಜನ ಹೋಗ್ತಿದ್ದಾರೆ. ಈ ಮಧ್ಯರಾತ್ರಿ 12 ನಂತರ ಆ ಪರಿಷ್ಕೃತ ದರ ಏರಿಕೆ ಆಗುತ್ತೆ. 100 ರೂಪಾಯಿ ಇದ್ರೆ 115 ರೂಪಾಯಿ ಆಗುತ್ತೆ, 200 ರೂಪಾಯಿ ಇದ್ರೆ 230 ರೂಪಾಯಿ ಆಗುತ್ತೆ, 300 ರೂಪಾಯಿ ಟಿಕೆಟ್ ಇದ್ರೆ 345 ರೂಪಾಯಿ ಆಗುತ್ತೆ. ಹೀಗೆ ಸಾಕಷ್ಟು ದರ ಏರಿಕೆ ಕಂಡಿದೆ. 75ರಿಂದ 100 ರೂಪಾಯಿ ಅಷ್ಟು ದರದ ಅಂದ್ರೆ ಪರಿಷ್ಕೃತ ದರ ಜಾಸ್ತಿ ಆಗಲಿದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಸಾರ್ವಜನಿಕರಿಗೆ ಹೊರೆ ಆಗ್ತಿದೆ. ಮತ್ತೊಂದ್ ಕಡೆ ಇಲ್ಲಿ ಮಹಿಳಾ ಪ್ರಯಾಣಿಕರು ಸಹ ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ಸರ್ಕಾರ ಗ್ಯಾರಂಟಿ ಅಂತ ಹೇಳುತ್ತೆ, ಮತ್ತೊಂದ್ ಕಡೆ ನಮ್ಮ ಗಂಡಂದರಿಂದ ಏನೋ ಹಣ ಪೀಕ್ತಿದೆ, ಇದು ಸರಿಯಲ್ಲ. ಹೀಗಾಗಿ ನಮಗೆ ಗ್ಯಾರಂಟಿ ಯೋಜನೆ ನಾವೇನು ಕೇಳಿಲ್ಲ, ಇವರು ಎಲೆಕ್ಷನ್ಗೋಸ್ಕರ ಗಿಮಿಕ್ ಮಾಡಿ ಗ್ಯಾರಂಟಿ ಯೋಜನೆ ತಂದಿದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಎಲ್ಲ ದರ ಜಾಸ್ತಿ ಆಗ್ತಿದೆ. ಒಂದ್ ಕಡೆ ನೀರಿನ ದರ, ಹಾಲಿನ ದರ, ಈಗ ಬಸ್ಸಿನ ದರ, ಮತ್ತೊಂದ್ ಕಡೆ ಈಗ ಹಾಸ್ಪಿಟಲ್ಗೆ ಹೋದ್ರೆ ಅವಾಗ 10 ರೂಪಾಯಿ ಟಿಕೆಟ್ ಚೀಟಿ ಕೊಡ್ತಿದ್ರು, ಇದಕ್ಕೆ 20 ರೂಪಾಯಿ ಮಾಡಿದ್ರು ಅಂತ. ಹೀಗಾಗಿ ಎಲ್ಲ ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಕೇಳಿ ಬಂದಿದೆ. ಮಧ್ಯರಾತ್ರಿ 12 ನಂತರ ಹೊಸ ದರ ಅಂದ್ರೆ ಜಾಸ್ತಿ ಆಗುತ್ತೆ. ಹೀಗಾಗಿ ಇಲ್ಲ ಒಂದ್ ಕಡೆ ಸಾರ್ವಜನಿಕರ ಒಂದ್ ಕಡೆ ಆಕ್ರೋಶ ಕೇಳಿ ಬಂದಿದೆ. ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ಜನ ಇಲ್ಲಿಂದ ಹೋಗ್ತಾರೆ ಮೆಜೆಸ್ಟಿಕ್ ಇಂದ. ಮತ್ತೊಂದ್ ಕಡೆ BMTC ದಿಂದ ಏನೋ 20ರಿಂದ 3 ರೂಪಾಯಿ ಜಾಸ್ತಿ ಆಗುತ್ತೆ. ಈ ನಿಮ್ಮನ್ನ ಸಂಪರ್ಕಿಸ್ತೀವಿ. ಅರವಿಂದ ಸ್ಯಾಟಲೈಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಇದ್ದಾರೆ. ಅರವಿಂದ, ಸ್ಯಾಟಲೈಟ್ ಇಂದ
ಬಹುತೇಕ ಲಾಂಗ್ ರೂಟ್ ಅಲ್ಲಿ ಸಿಕ್ಕಾಪಟ್ಟೆ ಬಸ್ಗಳಿರುತ್ತೆ, ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ದಾರೆ ಅಂತ ಅನ್ಕೋತೀನಿ. ವೀಕೆಂಡ್ ಇದೆ, ಅವ್ರವ್ರ ಊರಿಗೆ ಹೋಗ್ತಾ ಇರ್ತಾರೆ. ಅರವಿಂದ, ನೀವು ಸಾಧ್ಯ ಆದ್ರೆ ಜನರನ್ನ ಮಾತಾಡಿಸಿ, ಹೊಸ ರೇಟ್ ಜಾರಿಗೆ ಬರ್ತಾ ಇರೋದು, ರೇಟ್ ಜಾಸ್ತಿ ಆಗಿರೋದು, ಅದ್ರ ಬಗ್ಗೆ ಏನ್ ಹೇಳ್ತಾರೆ ಜನ ಅಂತ. ಅರವಿಂದ್, ಓವರ್ ಟು ಯು. ಖಂಡಿತ ಶ್ರೀಪಾದ್, ಇವತ್ತು ಮಧ್ಯರಾತ್ರಿಯಿಂದ ಟಿಕೆಟ್ ದರ ಜಾಸ್ತಿ ಆಗ್ತಾ ಇರುವಂತದ್ದು. ಬಹುತೇಕವಾಗಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ 15% ಅಂದ್ರೆ 15% ಟಿಕೆಟ್ ದರ ಜಾಸ್ತಿ ಆಗುತ್ತೆ. ಸದ್ಯ ನಾನೀಗ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿದ್ದೀನಿ. ಈಗ ಶನಿವಾರ ಇರೋದ್ರಿಂದ, ವೀಕೆಂಡ್ ಇರೋದ್ರಿಂದ ಆಯಾ ಜಿಲ್ಲೆಗಳಿಗೆ ಅವರ ಊರಿಗೆ ಅವರು ಹೋಗ್ತಾ ಇರುವಂತದ್ದು, ರಜೆ ದಿನಗಳಿಗಾಗಿ ಹೋಗ್ತಾ ಇರುವಂತದ್ದು. ಸದ್ಯ ನಾನು ಇಲ್ಲಿ ಪ್ರಯಾಣಿಕರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಏನ್ ಹೇಳ್ತಾರೆ ಕೇಳೋಣ. ಸರ್, ಇವತ್ತು ಟಿಕೆಟ್ ದರ ಮಧ್ಯರಾತ್ರಿಯಿಂದ ಜಾಸ್ತಿ ಆಗ್ತಾ ಇರುವಂತದ್ದು, 15% ಜಾಸ್ತಿ ಆಗ್ತದೆ. ಏನ್ ಹೇಳ್ತೀವಿ ಸರ್ ಇದ್ರ ಬಗ್ಗೆ, ದರ ಏರಿಕೆ ಬಗ್ಗೆ? ಎಲ್ಲ ಮಾಡಲೇಬೇಕು ಬಿಡಿ ಸರ್, ಯಾಕಂದರೆ ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಟ್ಟವ್ರೆ, ಗಂಡು ಮಕ್ಳಿಗೆ ಜೆಂಟ್ಸ್ಗೇನು ಫ್ರೀ ಇಲ್ಲ. ಓಕೆ, ಅವ್ರಿಗೆ ಬಡ್ಜೆಟ್ಗೆಲ್ಲ ಪ್ರಾಬ್ಲಮ್ ಆಗುತ್ತಲ್ಲ, ಆ ಕಾರಣಕ್ಕೆ ಮಾಡಲೇಬೇಕು. ಮಾಡದೇ ಇದ್ದರೆ ಸ್ವಲ್ಪ ತೊಂದರೆ, ಸರ್ಕಾರಕ್ಕೆ ತೊಂದರೆ ಆಗುತ್ತಲ್ಲ, ಸರ್ಕಾರಕ್ಕೆ ಬಾಕಾಯ್ದ ತೊಂದರೆ ಆಗುತ್ತೆ. ಅಂದರೆ ಒಟ್ಟಾರೆಯಾಗಿ ಶಕ್ತಿ ಯೋಜನೆ ಎಫೆಕ್ಟ್ ಅಂತೀರಾ ಇದು? ಅಲ್ಲಲ್ಲ, ಇವಾಗ ಸಿದ್ದರಾಮಯ್ಯ ಸಾಹೇಬರು 5 ಸ್ಕೀಮು ನಮಗೆ ಫ್ರೀಯಾಗಿ ಕೊಡ್ತವ್ರೆ. ಈ ಥರ ಮಾಡದೇ ಇದ್ದರೆ ನಮಗೆ ತೊಂದರೆ ಆಗುತ್ತೆ. ಮಾಡಲೇಬೇಕು, ತಪ್ಪೇನಿಲ್ಲ. ಅದು ಮಾಡಿದ್ರೇ ಬಡ್ಜೆಟ್ಗೆ ನಿಮಗೆ ಕ್ಯಾಲ್ಕುಲೇಷನ್ ಸರಿ ಹೋಗೋದು, ಇಲ್ಲಾಂದರೆ ತುಂಬ ತೊಂದರೆ ಆಗುತ್ತೆ ನಮ್ಮ ಗೌರ್ಮೆಂಟ್ಗೆ. ಆಮೇಲೆ ಅರವಿಂದ್ ಮತ್ತು ವೀರೇಶ್ ಇಬ್ಬರಿಗೂ ಧನ್ಯವಾದ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನಿರುವವರೆಗೆ, ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.